ಬಾಸು ಸಿರೈಡ್ ಜಿ5ದಾಗ ಅವೈಲೇಬಲ್ ಅದ. ತೆಲುಗು ಡಬ್ಬಿಂಗ್ ಸೂಪರ್ ಅಂತರ್ಕದ. ಯಾವ್ದಾರ ತಮಿಳ್ ಮೂವಿ ಬಂತಂದ್ರೆ ಅದು ಲವ್ ಸ್ಟೋರಿಯಲ್ಲಿ ಪೊಲೀಸ್ ಸ್ಟೋರಿ ಇತ್ತಂದ್ರೆ ಚಲೋ ಇಂಪ್ಯಾಕ್ಟಲ್ಲಿ ಟೆಕ್ನಿಕಲಿ ವೆಲ್ ಮೇಡಾಗಿ ಫಿಲ್ಮ್ ಅಂತ ಕರ್ತದ. ಆ ಮೂವಿ ಸಂಗಡ ನಾವು ಚಲೋ ಕನೆಕ್ಟ್ನೂ ಆಯ್ತು. ಥೋಡೆ ಸೀನ್ ನೋಡೋ ಮಟ್ಟಿಗಲ್ಲಿ ಮುಟ್ಟ ಅಳುವೂ ಬರ್ತದೆ. ಆ ಥರ ಇದು ಮೂವಿ ಅಂತರ್ಕದ. ಈ ಮೂವಿ ಒಳಗೆ ಇನ್ನೊಂದು ಪಾಯಿಂಟ್ನ ಅರ್ಥ ಮಾಡ್ಕೊಂಡಿನಿ. ಒಬ್ಬ ಕೈದಿ ಇದ್ಮೇಲೆ ಆ ಕೈದಿಗೆ ಯಾವ ಥರ ಲಾಂಗ್ ಎಸ್ಕೇಟ್ ಅಂತಾರೆ, ಅವ್ನಿಗೆ ಯಾವ ಥರ ಬೇರೆ ಜಾಗಕ್ಕೆ ತೊಗೊಂಡೋಗ್ತಾರೆ, ಆ ಕೋರ್ಟಿಗಲ್ಲಿ ಯಾವ ಥರ ಹೇರಿಂಗ್ ಆಗ್ತದ, ಯಾವ ಥರ ಡೇಟ್ಗಳು ಕೊಡ್ತಾರೆ ಅವರಿಗೆ. ಆ ಜರ್ನಿ ಒಳಗೆ ಈ ಪೊಲೀಸ್ ಯಾವ ಥರ ಅವ್ರ ಸಂಗಡ ಕನೆಕ್ಟ್ ಆತನ, ಇವ್ರ ಸ್ಟೋರಿ ಏನಿರ್ತದ, ಈ ಪೊಲೀಸ್ ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತಾನೆ, ಮತ್ತು ಇಬ್ಬರದು ಪರ್ಫಾರ್ಮೆನ್ಸ್ ಸಾಲಿಡ್ ಅಂತರ್ಕಾದ ಬಾಸ್. ಆ ಒಂದು ಫೇಸ್ ಮೇಲೆ ಇಮೋಷ್ನಲ್ ಆಗಿರ್ತದೆ. ಇಬ್ಬರದು ಆ್ಯಕ್ಟಿಂಗ್ ಸಾಲಿಡ್ ಅಂತರ್ಕಾದ. ಡಾಕ್ಟರ್ ಅವರು ಚಲೋ ಇಂಪ್ಯಾಕ್ಟ್ ಅಂತ ಕ್ರಿಯೇಟ್ ಮಾಡ್ಯಾರ. ಬಟ್ ಸ್ಟಾರ್ಟಿಂಗ್ಲೆಸ್ ಎಂಡ್ ತನಕ ಚಲೋ ಕನೆಕ್ಟ್ ಆಗ್ತೀವಿ. ಬಟ್ ಎಂಡ್ ಬರ್ತದೆ ನೋಡಿ ಮೂವಿ ಸೀನ್ ಅಂತರ್ಕ, ಅಲ್ಲಿ ಅಂತರ್ಕ ಬಸ್ ಲಿಟ್ರಲಿ ಕಣ್ಣಾಗ ಡೆಫಿನೆಟ್ಲಿ ನೀರು ಅಂತರ್ಕ ಬರ್ತದೆ ಮೂವಿ ನೋಡೋ ಮಟ್ಟಿಗೆ ಅಂತರ್ಕ. ಇದು ವಿಕ್ರಮ್ ಪ್ರಭು ಆ್ಯಕ್ಟಿಂಗ್ ಸರಿಯಾಗದ. ರೀಸೆಂಟ್ಲಿ ಘಾಟಿ ಮೂವಿ ಬಂದಿದ್ದು ನೋಡಿ ಅನುಷ್ಕಾ ಶೆಟ್ಟಿ ಅವ್ರದ್ದು. ಡಾಕ್ಟರ್ ಅವರು ಚಲೋ ಪ್ರೆಸೆಂಟೇಷನ್ ಅಂತ ಕೊಟ್ಟರೆ, ಟೈಟ್ ಸ್ಕ್ರೀನ್ ಪ್ಲೇ ಅಂತ ಇಟ್ಟರವರು. ಈ ಫಿಲ್ಮ್ನಲ್ಲಿ ಹೀರೋನ್ ಹೆಸರು ಇರ್ತದೆ ಅಬ್ದುಲ್ ರೌತ್ ಅಂತ ಕೇಸಿ. ಬಟ್ ರಿಯಲ್ ಘಟನೆ ಆಗಿದ್ದು ಇನ್ನೊಬ್ಬರು ಗುಡುಗ ಆಗಿದ್ದದ. ಬಟ್ ಫಿಲ್ಮ್ನಲ್ಲಿ ಈ ಥರ ತೋರಿಸ್ಯಾರ, ಅದು ನನಗೆ ಅರ್ಥ ಆಗಲಿಲ್ಲ ಯಾಕೆ ಹಿಂಗೆ ಅಂತ ಕೇಸಿ. ವೆಲ್, ನೀವಿಗಿನ ಸಿರೈಡ್ ಮೂವಿ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಇದ್ರ ಮೇಲೆ ಕಾಮೆಂಟ್ ಹೇಳ್ರಿ.